ನೀವು ಮೊಬೈಲ್ ಹೇಗೆ ಖರೀದಿಸುತ್ತೀರೋ ಅದೇ ರೀತಿ ಷೇರುಗಳನ್ನು ಕೂಡ ಖರೀದಿಸಬಹುದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇವತ್ತು ನಾನು ರಿಸರ್ಚ್ ಅನಲಿಸ್ಟ್ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ರಿಸರ್ಚ್ ಅನಲಿಸ್ಟ್ ಬಗ್ಗೆ ನೋಡೋಣ. ಅವರು ಇವು ರಿಸರ್ಚ್ ಅನಲಿಸ್ಟ್ ನೋಡಿ, ರಿಸರ್ಚ್ ಅನಲಿಸ್ಟ್ ಅವನು ಎಲ್ಲ ಇನ್ಫಾರ್ಮೇಶನ್ ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅನಲೈಸ್ ಮಾಡಿ ಬೈ ಸೆಲ್ ಆರ್ ಹೋಲ್ಡ್ ಅಂತ ರೆಕಮೆಂಡೇಶನ್ ಕೊಡುವವರು. ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವು ಮೊಬೈಲ್ ಖರೀದಿಸುವ ಮುಂಚೆ ಎಷ್ಟು ಸಲ ಯೋಚನೆ ಮಾಡುತ್ತೀರಿ, ಅದರ ಕ್ಯಾಮರಾ ಎಷ್ಟು ಬೇಕು, ರ್ಯಾಮ್ ಎಷ್ಟು ಬೇಕು, ಬ್ಯಾಟರಿ ಕೆಪಾಸಿಟಿ ಎಷ್ಟಿರಬೇಕು, ಯಾವ ಬ್ರ್ಯಾಂಡ್ ಬೇಕು, ಎಷ್ಟು ಬಜೆಟ್ ಇರಬೇಕು. ನೀವು ಮೊಬೈಲ್ ಹೇಗೆ ಖರೀದಿಸುತ್ತೀರೋ ಅದೇ ರೀತಿ ಷೇರುಗಳನ್ನು ಕೂಡ ಖರೀದಿಸಬಹುದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇವತ್ತು ನಾನು ರಿಸರ್ಚ್ ಅನಲಿಸ್ಟ್ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ರಿಸರ್ಚ್ ಅನಲಿಸ್ಟ್ ಬಗ್ಗೆ ನೋಡೋಣ. ಅವರು ಇವು ರಿಸರ್ಚ್ ಅನಲಿಸ್ಟ್ ನೋಡಿ, ರಿಸರ್ಚ್ ಅನಲಿಸ್ಟ್ ಅಂದ್ರೆ ಅವನು ಎಲ್ಲ ಇನ್ಫಾರ್ಮೇಶನ್ ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅನಲೈಸ್ ಮಾಡಿ ಬೈ ಸೆಲ್ ಆರ್ ಹೋಲ್ಡ್ ಅಂತ ರೆಕಮೆಂಡೇಶನ್ ಕೊಡುವವರು. ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವು ಮೊಬೈಲ್ ಖರೀದಿಸುವ ಮುಂಚೆ ಎಷ್ಟು ಸಲ ಯೋಚನೆ ಮಾಡುತ್ತೀರಿ, ಅದರ ಕ್ಯಾಮರಾ ಎಷ್ಟು ಬೇಕು, ರ್ಯಾಮ್ ಎಷ್ಟು ಬೇಕು, ಬ್ಯಾಟರಿ ಕೆಪಾಸಿಟಿ ಎಷ್ಟಿರಬೇಕು, ಯಾವ ಬ್ರ್ಯಾಂಡ್ ಬೇಕು, ಎಷ್ಟು ಬಜೆಟ್ ಇರಬೇಕು. ಇವು ಎಲ್ಲವನ್ನು ನೀವು ಹೇಗೆ ರಿಸರ್ಚ್ ಅಂದ್ರೆ ಅಧ್ಯಯನ ಮಾಡುತ್ತೀರೋ ಅದೇ ರೀತಿ ಸ್ಟಾಕ್ ನಲ್ಲೂ ಕೂಡ ಯಾವ ಸ್ಟಾಕ್ ಬೆಸ್ಟ್, ಯಾವ ಸ್ಟಾಕ್ ಸೆಲ್ ಮಾಡಬೇಕು ಅಂತ ಈ ರಿಸರ್ಚ್ ಅನಲಿಸ್ಟ್ ಕೂಡ ಅಧ್ಯಯನ ಮಾಡಿ ನಮಗೆ ತಿಳಿಸುತ್ತಾನೆ. ಈ ರಿಸರ್ಚ್ ಅನಲಿಸ್ಟ್ ಎರಡು ರೀತಿಯಾಗಿ ಕೆಲಸ ಮಾಡುತ್ತಾನೆ. ಮೊದಲನೆಯದು ರಿಸರ್ಚ್ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಗಳನ್ನು ಕಲೆ ಹಾಕುವುದು. ನಂತರ ಆ ಮಾಹಿತಿಗಳನ್ನು ತೆಗೆದುಕೊಂಡು ಅನಲೈಸ್ ಮಾಡು ಅಂದರೆ ಯಾವುದು ತೆಗೆದುಕೊಳ್ಳಬೇಕು, ಯಾವುದು ಬಿಡಬೇಕು ಎಂಬುದನ್ನ ಇವನು ಕುಲಂಕುಷವಾಗಿ ಅಧ್ಯಯನ ಮಾಡುತ್ತಾನೆ. ನಂತರ ಕೊನೆಯಲ್ಲಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ ಅಥವಾ ಹೋಲ್ಡ್ ಮಾಡಬೇಕು, ಇವುಗಳನ್ನು ನಿರ್ಧಾರ ತೆಗೆದುಕೊಳ್ಳುವನೇ ರಿಸರ್ಚ್ ಅನಲಿಸ್ಟ್. ಈಗ ನಾವು ಈ ರಿಸರ್ಚ್ ಅನಲಿಸ್ಟ್ ಮಾಹಿತಿಗಳನ್ನು ಎಲ್ಲಿ ಸಂಗ್ರಹಿಸುತ್ತಾನೆ ಎಂಬುದನ್ನು ನೋಡೋಣ ಬನ್ನಿ. ನೀವು ಹೇಗೆ ಮೊಬೈಲ್ ತೆಗೆದುಕೊಳ್ಳುವ ಮುಂಚೆ ಫ್ಲಿಪ್ಕಾರ್ಟ್, ಅಮೆಜಾನ್ ಮುಂತಾದ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಹೇಗೆ ರಿಸರ್ಚ್ ಮಾಡುತ್ತೀರೋ ಅದೇ ರೀತಿ ಈ ರಿಸರ್ಚ್ ಅನಲಿಸ್ಟ್ ಕೂಡ RBI, ವರ್ಲ್ಡ್ ಬ್ಯಾಂಕ್, IMF ಇವುಗಳಿಂದ ಆರ್ಥಿಕ ಮತ್ತು ಜಾಗತಿಕ ಮಾಹಿತಿಗಳನ್ನು ಕಲೆ ಹಾಕುತ್ತಾನೆ ಮತ್ತು ಟ್ರೇಡಿಂಗ್ ಜರ್ನಲ್ ಮುಖಾಂತರ ಯಾವ ಸೆಕ್ಟರ್ ಬೆಸ್ಟ್ ಎಂಬುದನ್ನು ಅಧ್ಯಯನ ಮಾಡುತ್ತಾನೆ. ಕಂಪನಿ ಆನ್ಯುವಲ್ ರಿಪೋರ್ಟ್ ಅಂದ್ರೆ ಆ ಕಂಪನಿ ಹಣಕಾಸಿನ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಡೈರೆಕ್ಟ್ ಆಗಿ ಕಂಪನಿಗೆ ವಿಸಿಟ್ ಮಾಡುತ್ತಾನೆ. ಇದರಿಂದ ಕಂಪನಿಯಲ್ಲಿ ಯಾವ ರೀತಿ ಎಂಪ್ಲಾಯೀಸ್ ಇದ್ದಾರೆ, ಯಾವ ರೀತಿ ವರ್ಕ್ ಕಲ್ಚರ್ ಇದೆ ಎಂಬುದನ್ನು ಮಾಹಿತಿ ಕಲೆ ಹಾಕುತ್ತಾನೆ. ಈ ರಿಸರ್ಚ್ ಅನಲಿಸ್ಟ್ ನಲ್ಲಿ ಎರಡು ತರ ಇದೆ. ಸೆಲ್ ಸೈಡ್ ಅನಲಿಸ್ಟ್ ಅಂದ್ರೆ ನಮ್ಮ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಸರಿಯಾಗಿ ಅನಲೈಸ್ ಮಾಡಿ ಬೈ ಸೆಲ್ ಹೋಲ್ಡ್ ಅಂತ ಪಬ್ಲಿಕ್ ಆಗಿ ರೆಕಮೆಂಡೇಶನ್ ಕೊಡುವವರು. ಎರಡು ಬೈ ಸೈಡ್ ಅನಲಿಸ್ಟ್ ಅಂದ್ರೆ ಇವರು ಮ್ಯೂಚುವಲ್ ಫಂಡ್, ಹೆಡ್ಜ್ ಫಂಡ್, ಪೆನ್ಷನ್ ಇವರು ಕೂಡ ಸೇಮ್ ಅನಲೈಸ್ ಮಾಡುತ್ತಾರೆ, ಆದರೆ ಪಬ್ಲಿಕ್ ಆಗಿ ಯಾರಿಗೂ ಮಾಹಿತಿಯನ್ನು ಹಂಚುವುದಿಲ್ಲ, ಇವರ ಕಂಪನಿಗಳಿಗೆ ಮಾತ್ರ ಹಂಚುತ್ತಾರೆ. ಇವರೇ ಬೈ ಸೈಡ್ ಅನಲಿಸ್ಟ್. ಮೂರನೆಯದು ಇಂಡಿಪೆಂಡೆಂಟ್ ರಿಸರ್ಚ್ ಅನಲಿಸ್ಟ್ ಅಂದ್ರೆ ಇವರು ಸ್ವತಂತ್ರರಾಗಿರುತ್ತಾರೆ. ಇವರು ಯಾವುದೇ ರೀತಿಯ ರೆಕಮೆಂಡೇಶನ್ ಕೊಡುವುದಿಲ್ಲ, ಬೈ ಸೆಲ್ ಹೋಲ್ಡ್ ಅಂತ ಪಬ್ಲಿಕ್ ಆಗಿ ಕೊಡುವುದಿಲ್ಲ, ಆದರೆ ಇವರು ಸಬ್ಸ್ಕ್ರಿಪ್ಷನ್ ಮುಖಾಂತರ ಯಾರು ಇವರ ಹತ್ತಿರ ಡೈರೆಕ್ಟ್ ಆಗಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳುತ್ತಾರೆ ಅವರಿಗೆ ರೆಕಮೆಂಡೇಶನ್ ಕೊಡುತ್ತಾರೆ. ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳಬಹುದು. ಆದರೆ ಇವರೆಲ್ಲರೂ ಸಬಿ ರೆಗ್ಯುಲೇಷನ್ ಅಂಡರ್ ಅಲ್ಲಿ ಕೆಲಸ ಮಾಡಬೇಕು. ಯಾವುದೇ ರೀತಿಯ ಸಬಿ ವೈಲೆನ್ಸ್ ಕೂಡ ಮಾಡಬಾರದು. ಅಂದ್ರೆ ಈಗ ನೋಡೋಣ, ರಿಸರ್ಚ್ ಅನಲಿಸ್ಟ್ ಏನೇನು ಅಧ್ಯಯನ ಮಾಡುತ್ತಾನೆ ಅಂದ್ರೆ ಮೊದಲು ಅವನು ಮಾಡಬೇಕಾಗಿದ್ದು ಎಕನಾಮಿಕ್ ಸ್ಟಡಿ, GDP, ಇನ್ಫ್ಲೇಷನ್, ಫಿಸಿಕಲ್ ಪಾಲಿಸಿ, FDI ಮುಂತಾದ ಎಕನಾಮಿಕ್ಸ್ ಆಕ್ಟಿವಿಟಿಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಇವುಗಳನ್ನು ಅಧ್ಯಯನ ಮಾಡಿದ ನಂತರ ಅವನು ಯಾವ ಸೆಕ್ಟರ್ ಬೆಸ್ಟ್ ಎಂಬುದನ್ನು ಅಧ್ಯಯನ ಮಾಡಬೇಕು. ಅಂದರೆ ಗವರ್ಮೆಂಟ್ ಯಾವ ಸೆಕ್ಟರ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದೆ ಎಂಬುದನ್ನ ನೋಡಿಕೊಳ್ಳಬೇಕು. ನಂತರ ಯಾವ ಕಂಪನಿ ಬೆಸ್ಟ್ ಅಂದರೆ ಫಿನಾನ್ಷಿಯಲ್, ನಂತರ ಕಂಪನಿಗಳನ್ನು ಅನಲೈಸ್ ಮಾಡಬೇಕು. ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಅಂದ್ರೆ ಮ್ಯಾನೇಜ್ಮೆಂಟ್ ಕ್ವಾಲಿಟಿ, ಬ್ರ್ಯಾಂಡ್ ಪವರ್. ಕ್ವಾಂಟಿಟೇಟಿವ್ ಅನಲೈಸ್ ಅಂದ್ರೆ ಫಿನಾನ್ಷಿಯಲ್ ನಂಬರ್ಸ್, ರೆವೆನ್ಯೂ, ಪ್ರಾಫಿಟ್, ಮಾರ್ಕೆಟ್ ಕ್ಯಾಪ್, ಕ್ಯಾಶ್ ಫ್ಲೋ, ಮಾರ್ಕೆಟ್ ಶೇರ್ ಇವುಗಳೆಲ್ಲವನ್ನು ಅಧ್ಯಯನ ಮಾಡುವುದೇ ಕ್ವಾಂಟಿಟೇಟಿವ್ ಅನಲೈಸ್. ನಂತರ ನಾವು ನೋಡೋಣ, ಕಂಪನಿ ಮ್ಯಾನೇಜ್ಮೆಂಟ್ ಭೇಟಿ ಮಾಡುವ ಮೊದಲು ನಾವು ರಿಸರ್ಚ್ ಅನಲಿಸ್ಟ್ ಏನೇನು ಮಾಡಬೇಕು ಎಂಬುದನ್ನು ನೋಡೋಣ. ನೋಡಿ, ನೀವು ಫೋನ್ ತೆಗೆದುಕೊಳ್ಳಲು ಹೋಗುವಾಗ ಯಾವ ಶಾಪ್ ಬೆಸ್ಟ್, ಅವರ ಕಸ್ಟಮರ್ ರಿವ್ಯೂ ಹೇಗಿದೆ ಮತ್ತು ಅವರ ಕಸ್ಟಮರ್ ಅನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಮತ್ತು ಆ ಶಾಪ್ ನಲ್ಲಿ ಹೋದರೆ ನಮಗೆ ಯಾವ ರೀತಿಯ ಸ್ಕ್ಯಾಮ್ ಆಗೋದಿಲ್ಲ ಎಂಬುದನ್ನು ನಾವು ಹೇಗೆ ಚೆಕ್ ಮಾಡಿಕೊಂಡು ಆ ಶಾಪಿಗೆ ಹೋಗುತ್ತೇವೋ ಅದೇ ರೀತಿ ಕೂಡ ಈ ರಿಸರ್ಚ್ ಅನಲಿಸ್ಟ್ ಅನ್ನು ಕೂಡ ಮ್ಯಾನೇಜ್ಮೆಂಟ್ ಗೆ ಭೇಟಿ ಮಾಡುವ ಮೊದಲು ಆ ಕಂಪನಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಹೋಗಬೇಕು. ಒಬ್ಬ ಉತ್ತಮ ರಿಸರ್ಚ್ ಅನಲಿಸ್ಟ್ ಇರಬೇಕಾದ ಮುಖ್ಯವಾದ ಗುಣಗಳು, ಅವನು ಉತ್ತಮವಾಗಿ ಫಿನಾನ್ಷಿಯಲ್ ನಂಬರ್ಸ್ ಬಗ್ಗೆ ಅಧ್ಯಯನ ಮಾಡಿರಬೇಕು. ಯಾವುದೇ ರೀತಿಯ ಬಯಾಸ್ ಆಗಿ ರೆಕಮೆಂಡೇಶನ್ ಕೊಡಬಾರದು, ಯಾಕಂದ್ರೆ ಇಲ್ಲಿ ಸ್ಕ್ಯಾಮ್ ಮಾಡುವ ಸಾಧ್ಯತೆ ಇರುತ್ತದೆ. ಅಂದರೆ ಎಲ್ಲ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಂಡಿರಬೇಕು. ಇದರಿಂದ ಅವನು ಉತ್ತಮ ಸರ್ವಿಸ್ ಅನ್ನು ಕೊಡಬಹುದು. ಒಬ್ಬ ರಿಸರ್ಚ್ ಅನಲಿಸ್ಟ್ ಅವನು ರೆಕಮೆಂಡೇಶನ್ ಕೊಟ್ಟ ನಂತರ ಕಸ್ಟಮರ್ ಹೂಡಿಕೆ ಮಾಡಿದ ಅದು ಹಾರ್ಡ್ ಅಂಡ್ ಅರ್ನ್ ಮನಿ ಇರುತ್ತದೆ. ಆದ್ದರಿಂದ ಸರಿಯಾಗಿ ಅನಲೈಸ್ ಮಾಡಿ ರೆಕಮೆಂಡೇಶನ್ ಕೊಡಬೇಕು. ಇದರಿಂದ ಗ್ರಾಹಕರು ತಮ್ಮ ಹಣವನ್ನು ಕಳೆದುಕೊಳ್ಳುವುದು ಕಡಿಮೆ ಆಗುತ್ತದೆ. ಅದಕ್ಕಾಗಿ ನಾನು ಹೇಳೋದು, ಬೇರೆಯವರನ್ನು ನಂಬಬೇಡಿ, ನೀವೇ
ರಿಸರ್ಚ್ ಅನಲಿಸ್ಟ್ ಅನ್ನು ಕಲಿಯಿರಿ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ, ನೀವು ಕೂಡ ಕಲಿಯಬಹುದು. ಆದ್ದರಿಂದ ನೀವು ಕಲಿತರೆ ನಿಮ್ಮ ಇಂಡಿವಿಜುವಲ್ ಅಮೌಂಟ್ ಅನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು ಎಂಬುದನ್ನ ಗೊತ್ತಾಗುತ್ತೆ. ನೀವು ಇನ್ವೆಸ್ಟ್ ಮಾಡುವ ಮೊದಲು ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ರಿಸರ್ಚ್ ಅನಲಿಸ್ಟ್ ನಿಮಗೆ ರೆಕಮೆಂಡೇಶನ್ ಕೊಟ್ಟಾಗ ಅವನು ಸರಿಯಾಗಿ ಕೊಟ್ಟಿದ್ದಾನ ಅಥವಾ ರಾಂಗ್ ಆಗಿ ಕೊಟ್ಟಿದ್ದಾನೆ, ಇವುಗಳೆಲ್ಲವನ್ನು ನೀವು ನೋಡಬಹುದು. ಆದ್ದರಿಂದ ನಾನು ಹೇಳೋದು, ಸ್ವಲ್ಪ ಸಮಯ ಇದು ಫ್ರೀ ಆಗಿದೆ, ಕಲಿಯಿರಿ. ಇದರಿಂದ ನಿಮಗೆ ನಿಮ್ಮ ಹಣ ಸರಿಯಾಗಿ ಹೂಡಿಕೆ ಮಾಡಬಹುದು. ನೆಕ್ಸ್ಟ್ ವಿಡಿಯೋ ಚಾಪ್ಟರ್ 2 ನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಇದು ಇನ್ವೆಸ್ಟ್ಮೆಂಟ್ ಸರಿಯಲ್ಲ, ಟಿಪ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮದೇ ಅನಲೈಸ್ ಮಾಡಿ.